ಕೋಲಾರ ತಾಲೂಕಿನ ವೇಮಗಲ್ನಲ್ಲಿ ಹೋಬಳಿ ಮಟ್ಟದ ಒಕ್ಕಲಿಗರ ಸಂಘ ಉದ್ಘಾಟಿಸಿ ಮಾತನಾಡಿದ ಸಿಡಿ ರಾಮಚಂದ್ರ, ಒಕ್ಕಲಿಗರ ಸಂಘ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ತುಳಿತಕ್ಕೆ ಒಳಗಾದವರನ್ನ ಗುರುತಿಸಿ ಮೇಲಕ್ಕೆ ಎತ್ತುವ ಕೆಲಸ ಮಾಡಬೇಕು. ಸಂಘ ಯಾವಾಗಲೂ ನಿಮ್ಮ ಬೆಂಬಲಕ್ಕೆ ಇರುತ್ತದೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಸಂಘ ಸ್ಥಾಪನೆ ಮಾಡಿದ್ದರಿಂದ ನಾನು ಯಾವಾಗಲೂ ನಿಮಗೆ ಋಣಿಯಾಗಿರುತ್ತೇನೆ ಎಂದರು. ಹೋಬಳಿ ಒಕ್ಕಲಿಗರ ಸಂಘದ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ವಿ. ಈ ಕಚೇರಿ ಮಾಡಿದ ಉದ್ದೇಶ ಏನಂತಂದ್ರೆ ಒಕ್ಕಲಿಗರ ಸಮುದಾಯವನ್ನು ಒಗ್ಗಟ್ಟು ಮಾಡಬೇಕು. ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಸಮುದಾಯದ ಏನೇ ಸಮಸ್ಯೆಗಳಿದ್ರು ಈ ಒಂದು ಕಚೇರಿ ಮುಖಾಂತರ ನಮ್ಮ ಏನು ಸದಸ್ಯರಿದ್ದಾರೆ ಆ ಸದಸ್ಯರ ಮುಖಾಂತರ ಏನು ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋ ಉದ್ದೇಶನ ಇಟ್ಕೊಂಡು ಈ ಕಚೇರಿನ ಪ್ರಾರಂಭ ಮಾಡಿದ್ದೀವಿ. ವಿದ್ಯಾರ್ಥಿಗಳು, ಯುವಜನರು, ಬಡವರ ಸೇವೆಗೆ ಸಂಘವನ್ನ ಮುಡುಪಿಡಲಾಗುವುದು. ಅಲ್ಲದೆ ವ್ಯಾಜ್ಯಗಳನ್ನ ರಾಜಿ ಮಾಡಿಸುವ ಮೂಲಕ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಕ್ರಮ ಕೈಗೊಳ್ಳಲಾಗುವುದು. ಜನರ ಕಷ್ಟ ನಿವಾರಣೆಯೊಂದಿಗೆ ಸಂಘಟನೆಗೆ ಒತ್ತು ನೀಡುವುದಲ್ಲದೆ ಜನಸ್ನೇಹಿ ಸಮಾಜ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದಾಗಿ ಹೇಳಿದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ.